ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ ಹಾಗೂ ಅನೇಕ ಚಟುವಟಿಕೆಗಳಲ್ಲಿ, ರಾಜಕೀಯ ಚಟುವಟಿಕೆಗಳಲ್ಲಿ ನಿರಂತರ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾದಗಿರಿ ಜಿಲ್ಲೆಯಲ್ಲಿ ತಮ್ಮದೇ ಸಂಘಟನಾತ್ಮಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅನೇಕ ವಿಚಾರಧಾರೆಗಳನ್ನ ಒಳಗೊಂಡು ಅನೇಕ ಪ್ರಗತಿಪರ ಕೆಲಸ ಹಾಗೂ ಅನೇಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುವ ವಿಶೇಷ ಅತಿಥಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಮಾಡಿರುವಂಥ ಸಾಧನೆಗಳನ್ನು ನಾವು ನೋಡಿದರೆ, ನಮ್ಮ ಕರುನಾಡು ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಯೂತ್ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಯರಗೋಳ್ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಕೂಡ ಇವರು ಇದ್ದಾರೆ. ಅದರ ಜೊತೆಗೆ ಸುಮಾರು 12 ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆ, ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು ಸನ್ಮಾನ್ಯ ಶ್ರೀ ರವಿ ರಾಠೋಡ್ ಮುದ್ನಾಳ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಆ್ಯಂಡ್ ಸೋಷಿಯಲ್ ಮೀಡಿಯಾದ ಕಡೆಯಿಂದ ಹಾರ್ದಿಕ ಸ್ವಾಗತ. ನಮಸ್ತೆ ಸರ್. ಸರ್, ಈಗ ಸುಮಾರು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ, ಸಂಘಟನೆಯಲ್ಲಿ, ರಾಜಕೀಯವಾಗಿ ಅನೇಕ ಒಂದು ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಈ ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲೂಕಲ್ಲಿ ತಾವು ಸಾಕಷ್ಟು ಚಿರಪರಿಚಿತರು. ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಎಲ್ಲರೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಮ್ಮ ಅನಿಲ್ ಜಾಧವ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಸ್ವಾಗತ ಮತ್ತು ಧನ್ಯವಾದ ಹೇಳಬೇಕು. ವಿಷಯ ಏನಪ್ಪ ಅಂತಂದರೆ, ನಮ್ಮಂಥ ಯುವಕರಿಗೆ, ನನ್ನ ಹೆಸರು ರವಿ ರಾಠೋಡ್ ಮುದ್ನಾಳ್, ನಾನು ನಮ್ಮ ಕರುನಾಡು ರಕ್ಷಣಾ ವೇದಿಕೆ ಯಾದಗಿರಿಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಬಂಜಾರ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಯುವ ಘಟಕ ಜಿಲ್ಲಾ ಅಧ್ಯಕ್ಷರು ಹಾಗೂ BJP ಪಕ್ಷದ SC ಮೋರ್ಚಾದ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು ಮೂಲತಃ ಸಣ್ಣ ಗ್ರಾಮ ಹಳ್ಳಿಯಲ್ಲಿ, ತಾಂಡಾದಲ್ಲಿ ನಾನು ಜನಿಸಿದ್ದೀನಿ, ಮುದ್ನಾಳ ತಾಂಡ ಅಂತೇಳಿ. ಆ ತಾಂಡಾದಲ್ಲಿ ನನ್ನ ತಂದೆ ತಾಯಿಯವರು 4ನೇ ಕ್ಲಾಸ್ ಅಷ್ಟೇ ಓದಿರುತ್ತಾರೆ. ನಾನು ಓದಿರೋದು ಪ್ರಾಥಮಿಕ ಶಾಲೆ ಮುದ್ನಾಳ ತಾಂಡಾದಲ್ಲಿ, ಪ್ರೌಢಶಾಲೆ ಮುದ್ನಾಳ ಗ್ರಾಮದಲ್ಲಿ. ತದನಂತರ ಅಲ್ಲಿಂದ ಯಾದಗಿರಿ ಸಿಟಿಯಲ್ಲಿ ಬಂದು PUCಯನ್ನು ಮುಗಿಸಿದ್ದೇನೆ. ಆದರೆ ನನಗೆ ಮಟ್ಟ ಹೇಳಬೇಕಾದರೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಮತ್ತು ಎಲ್ಲ ಸಮುದಾಯರನ್ನು ಒಗ್ಗೂಡಿ ನನ್ನ ಒಂದು ಆಸೆಯನ್ನು ಏನಪ್ಪ ಅಂತಂದರೆ, ಎಲ್ಲ ಜನಾಂಗರನ್ನು ನಮ್ಮ ಸರ್ಕಾರದ ಮೂಲಭೂತ ಸೌಕರ್ಯದಿಂದ ವಂಚಿತ ಆದವರಿಗೆ ಕೊಡಿಸೋಂಥ ಕೆಲಸ ನಾನು ಸುಮಾರು 10ರಿಂದ 15 ಸಂಘಟನೆಯಲ್ಲಿ ಕೆಲಸ ಮಾಡಿ, ಮತ್ತು ನಾನು ಯಾವ ಇಲಾಖೆಗಳಲ್ಲಿ ಮತ್ತು ಯಾವ ಇದರಲ್ಲಿ ಕೆಲಸ ಮಾಡ್ಕೊಂಡು ಬಂದು ಅವರನ್ನು ಪ್ರಯತ್ನ ಮಾಡಿ ಅವರನ್ನು ಕೆಲಸ ಮಾಡಿಸ್ಕೊಟ್ಟಿದ್ದೇನೆ. ಹಾಗೂ ಮತ್ತೇನಪ್ಪ ಅಂತಂದರೆ, ನಾನು ಸಂಘಟನೆಯ ಹೋರಾಟ ಶೈಕ್ಷಣಿಕವಾಗಲಿ, ಮತ್ತೇನಪ್ಪ ಅಂದರೆ ಸ್ಕೂಲ್ ಮಕ್ಕಳಿಗೆ ಯಾವುದೇ ರೀತಿಯಿಂದ ಏನೇನೋ ಪ್ರಣಯಗಳಿರಲಿ ಅದರ ಬಗ್ಗೆ ಮುಂಚಿತವಾಗಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದೇನೆ. ಮತ್ತೇನಪ್ಪ ಅಂದರೆ ಹಲವಾರು ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಮತ್ತೇನಪ್ಪ ಅಂತಂದರೆ, ಮುಂದಿನ ರಾಜಕೀಯವಾಗಿ ನಮ್ಮನ್ನು ಈಗ ಹೋರಾಟ ಮಾಡಬೇಕಾದ್ರೆ ಸಂಘಟನೆ ಇದೆ, ಆದರೆ ಜನರನ್ನು ಮೂಲಭೂತ ಸೌಕರ್ಯ ಅವರಿಗೆ ಒದಗಿಸಿ ಕೊಡಬೇಕಾದ್ರೆ ನಮ್ಮ ಹತ್ರ ಒಂದು ಅಧಿಕಾರವಂತ ಇರಬೇಕಾಗತ್ತೆ. ಅದೇ ಅಧಿಕಾರಗಳು ನಮ್ಮ ಹತ್ರ ಇತ್ತು ಅಂತ ತಿಳ್ಕೊಳ್ಳಿ, ನಾವು ಕೈಲಿ ಆದಷ್ಟು ಅವರಿಗೆ ಸಹಕಾರ, ಸಹಾಯ, ಸರ್ಕಾರದಿಂದ ಬರುವಂಥ ಸ್ಕೀಮ್ಗಳನ್ನು ನಾವು ತಲುಪುವಲ್ಲಿ ಭಾಳಷ್ಟು ಶುಭವಾಗಿ ದಾರಿ ಸಿಗುತ್ತೆ. ಖಂಡಿತ ಸರ್, ಬಹಳ ಒಳ್ಳೆಯ ವಿಚಾರ ಸರ್. ಈಗ ಈ ಒಂದು ಸಮಾಜ ಸೇವೆಗೆ ಮತ್ತು ಈ ಸಂಘಟನಾತ್ಮಕವಾಗಿ ತಮ್ಮನ್ನು ತಾವು ಯಾವಾಗಿಂದ ತೊಡಗಿಸಿಕೊಂಡ್ರಿ, ಮತ್ತು ಇದಕ್ಕೆ ಬರಲು ಮುಖ್ಯವಾಗಿ ಕಾರಣ ಮತ್ತು ಪ್ರೇರಣೆ ಏನು ಸರ್? ನಾನು ಆರ್ಥಿಕ ಕುಟುಂಬದಲ್ಲಿ ಬೆಳೆದಿರೋದನ್ನು. ನನಗೆ ಛಲ ಏನಪ್ಪ ಅಂತಂದರೆ, ಶಿಕ್ಷಣದಲ್ಲಿ ಭಾಳಷ್ಟು ಒತ್ತು ಕೊಡಲಿಲ್ಲ. ನಾನು ಏನಪ್ಪ ಅಂದ್ರೆ PUC ಮುಗಿಸ್ಕೊಂಡು
ಮತ್ತು DMLT ಲ್ಯಾಬ್ ಟೆಕ್ನಿಷಿಯನ್ ಅಂತೇಳಿ ನಾನು ಒಂದು ಕೋರ್ಸ್ ಮುಗಿಸ್ಕೊಂಡು ತದನಂತರ ನಾನು ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇರಬೇಕಂಥೇಳಿ ನಾನು ಮೊದಲಿದ್ದ ಸ್ಕೂಲಲ್ಲಿದ್ದಾಗಲಿಂದಲೂ ನಾನು ಲೀಡರ್ಶಿಪ್ ಮಾಡಿಕೊಂಡು ನಾನು ಒಂದು 8ನೇ ಕ್ಲಾಸು SSLC 8ನೇ ಕ್ಲಾಸಲ್ಲಿ ಒಂದು ಸ್ಕೂಲ್ ಲೀಡರ್ ಅಂತ ಎಲೆಕ್ಷನ್ ಇತ್ತು, ಅದರಲ್ಲಿ ನಿಂತು ನಾನು ವಿನ್ ಆಗಿದ್ದೀನಿ. ಅದ ನಂತರ ಮತ್ತು ಅಲ್ಲಿಂದ ನಾನು 8ನೇ ಕ್ಲಾಸ್ ಪಾಸ್ ಆದ ನಂತರ ನನ್ನ ತಾಯಿಯವರು ಗ್ರಾಮ ಪಂಚಾಯತಿ ಸದಸ್ಯರು ಆಗಬೇಕಾದ್ರೆ ಅದಕ್ಕೆ ನನ್ನಷ್ಟು ಭಾಳ ನಾನು ಶ್ರಮಿಸಿ ಎಲ್ಲ ಜನರನ್ನು ಕೂಡಿಸಿ ಅವರನ್ನು ಅಭಿವೃದ್ಧಿ ಆಯ್ಕೆ ಮಾಡಿಸಿದ್ದೀನಿ. ಅಲ್ಲಿಂದ ನನಗೆ ರಾಜಕೀಯವಾಗಿ ಬೆಳಿಬೇಕಂತೇಳಿ ಛಲ ಬಂತು. ಮತ್ತು ರಾಜಕೀಯವಾಗಿ ಬೆಳೆದು ತನ್ನ ಮನೆ ತಾನೇ ತುಂಬ್ಕೋದಂತ ಅಷ್ಟೇ ಅಲ್ಲ ಅಂಥೇಳಿ ಜನರನ್ನು ನಾನು ರಾಜಕೀಯವಾಗಿ ಮತ್ತಷ್ಟು ಬೆಳೆಸಿ ಅವರನ್ನು ಬರುವಂಥ ಸೌಕರ್ಯ ರಾಜಕೀಯವಾಗಿ ಕೆಲವೊಬ್ಬರಿಗೆ ನಮ್ಮ ತಾಂಡಾದಲ್ಲಿ ಉದ್ಯೋಗ ಖಾತರಿ ಅಂದರೂ ಗೊತ್ತೇ ಇದ್ದಿದ್ದ, ದಿನನಿತ್ಯ ಕೂಲಿ ನಾಲಿ ಅಂತ ಜಾಬ್ ಅಂತ ಅದು ಯಾವರಿಗೂ ಗೊತ್ತಾಗಿದ್ದಿಲ್ಲ. ನಾನು ಯಾವತ್ತು ಸದಸ್ಯತ್ವ ನಮ್ಮ ತಾಯಿಯವರು ಆದ ನಂತರ ನಾನು ಅವರ ಉದ್ಯೋಗ ಖಾತ್ರಿ ಏನಂತೇಳಿ ನಾನು ಸುಮಾರು 150 ಜಾಬ್ ಕಾರ್ಡನ್ನು ಮಾಡಿಸಿ ಅವರನ್ನು ಪ್ರತಿನಿತ್ಯ ದಿನ ಕೂಲಿ ಕೆಲಸ ಮಾಡಿ ಅವರನ್ನು ಸರ್ಕಾರದಿಂದ ಬರುವಂಥ ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಜೀವನ ನಡೆಸುವಂಥ ಕೆಲಸ ನಾನು ಇದು ಒಂದು ಪರಿಣಾಮ ನಾನು ಮಾಡಿಸ್ಕೊಟ್ಟಿದ್ದೀನಿ. ಬಹಳ ಸಂತೋಷದ ವಿಚಾರ ಸರ್. ಸರ್, ಈಗ ಈ ಒಂದು ಸಾಮಾಜಿಕವಾಗಿ ರಾಜಕೀಯವಾಗಿ ತಮಗೆ ಒಂದು ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳಂತ ಯಾರಿದ್ದಾರೆ? ಸರ್, ನನಗೆ ರಾಜಕೀಯವಾಗಿ ಮಾರ್ಗದರ್ಶಕರು ಅಂದರೆ ನಮ್ಮ ತಂದೆಯವರು. ನನ್ನ ತಂದೆಯವರು ನನ್ನನ್ನು ನಾನು 5 ಜನ, ನಾನು 2ನೇದವನು, ನನ್ನ 3 ಜನ ಇನ್ನು ಕ್ವಾಲಿಫಿಕೇಷನ್ ಇದು ಮಾಡ್ತಿದ್ದಾರೆ, ಒಬ್ಬರು ಜಾಬ್ ಮಾಡ್ತಿದ್ದಾರೆ. ನಮ್ಮ ತಂದೆಯವರು ಒಂದೇ ಹೇಳಿದ್ರು, ನಾನು ಓದಿರೋದು 4ನೇ ಕ್ಲಾಸು, ಆದರೆ ನಿನಗೆ PUC ತನಕ ಓದಿಸಿದ್ದೀನಿ, ಆದರೆ ವಿದ್ಯೆ ನಿನಗೆ ಹತ್ತಿಲ್ಲ, ಆದರೆ ಜನರ ಸೇವೆ ಮಾಡ್ತಾ ಬರ್ತಾ ಇದ್ದಿಲ್ಲ, ಅದಕ್ಕೆ ನಾನು ಬೆನ್ನು ತಟ್ಟಿದ್ರು ನನ್ನ ತಂದೆ ತಾಯಿ. ತದನಂತರ ನನ್ನ ಸಮಾಜದ ಗುರುಗಳು ಆದಂಥ ಇಲ್ಲಿ ನಮಗೆ ಮಾರ್ಗದರ್ಶನ ನೀಡ್ಕೊಂಡು ಬಂದಿರೋಂಥ ನಮ್ಮ ಬಳಿರಾಮ ಮಹಾರಾಜರು ಅಂತೇಳಿ, ವಿಠ್ಠಲ ಮಹಾರಾಜರು ಅಂತೇಳಿ ಯಾವಾಗಲೂ ನನ್ನನ್ನು ದೂರವಾಣಿ ಮುಖಾಂತರ ಫೋನ್ ಮಾಡ್ಕೊಂತ ಹೇಳ್ತಿರ್ತಾರೆ. ಸಮಾಜ ಸೇವೆಯ ಬಗ್ಗೆ ಏನಾದರೂ ನಮ್ಮನ್ನು ಇದ್ದಿತ್ತಂದರೆ ಅವರು ನಮ್ಮನ್ನು ಪರಿಣಾಮ ಮಾಡಿಕೊಂಡು ಏನೇನಾದರೂ ಸಲಹೆ ಸೂಚನೆಗಳು ಕೊಡ್ತಿರ್ತಾರೆ ಭಾಳಷ್ಟು ಇದರಲ್ಲಿ. ಸರ್, ಈಗ ತಮ್ಮ ಒಂದು ಸಂಘಟನೆ ಮುಖಾಂತರ ಬಂದಿರೋದ್ರಿಂದ ಹಲವಾರು ಒಂದು ಹೋರಾಟಗಳನ್ನು ಮಾಡಿರ್ತೀವಿ ಇಲ್ಲಿಯವರೆಗೆ. ಅದರಲ್ಲಿ ಮುಖ್ಯವಾಗಿ ತಮಗೆ ಈ ಕ್ಷೇತ್ರದಲ್ಲಿ ಜನಪರವಾಗಿರ್ಬೋದು, ಮತ್ತು ವಿದ್ಯಾರ್ಥಿಗಳ ಪರವಾಗಿರ್ಬೋದು, ಸಾಮಾಜಿಕ ನ್ಯಾಯದ ಪರವಾಗಿರ್ಬೋದು, ಈ ರೀತಿ ತಮ್ಮ ಒಂದು ಸಂಘಟನೆಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಾದರೆ, ಚಿಂತನೆ ಮಾಡ್ಕೊಳ್ಳೋದಾದರೆ ಯಾವ ಹೋರಾಟಗಳಲ್ಲಿ ತಾವು ಭಾಗವಹಿಸಿದ್ದಾರೆ ಅಂತ ಹೇಳಲು ಇಷ್ಟಪಡ್ತೇನೆ? ಸರ್, ಮೊಟ್ಟ ಮೊದಲನೇದಾಗಿ ನಾವು ಯಾದಗಿರಿ ಜಿಲ್ಲಾ ಘೋಷಣೆ ಮಾಡಬೇಕಂತೇಳಿ ಅದರ ಪರವಾಗಿ ಕೂಡ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಮಾಡಿದೆ. ಅದರಲ್ಲಿ ನಾವು ಮುಂಚೂಣಿಯಲ್ಲಿ ಹೋರಾಟಗಳಲ್ಲಿ ಭಾಗಿಸಿದ್ದೀವಿ. 371 ಹೈದರಾಬಾದ್ ಕರ್ನಾಟಕ ವಿಮೋಚನೆ ಅದರಲ್ಲಿ ಕೂಡ ಭಾಗಿಯಾಗಿದ್ದೀವಿ. ತದನಂತರ ಸರ್ಕಾರಕ್ಕೆ ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೇಕಂತೇಳಿ ಮೊನ್ನೆ ತಾನೇ ನಡೆದಿರುತ್ತೋ ಅದರ ಬಗ್ಗೆ, ಮತ್ತು ಕಡ್ಡಾಯವಾಗಿ 70% ಕನ್ನಡ ಬಳಸಬೇಕಂತೇಳಿ ಏನು ಆದೇಶ ಮಾಡ್ತೀವಿ ಸರ್ಕಾರ, ಅದರ ಪರವಾಗಿ ನಾವು ಭಾಳಷ್ಟು ನಮ್ಮ ಸಂಘಟನೆಯಿಂದ ಹೋರಾಟಗಳು ಮಾಡಿದ್ದೀವಿ. ತದನಂತರ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳು, CC ರಸ್ತೆ, ಚರಂಡಿಗಳು ಯಾವುದೇ ಇರಲಿ, ತಾಂಡಾಗಳಾಗಲಿ ಊರಾಗಲಿ, ಮೂಲಭೂತ ಸೌಕರ್ಯ ಯಾವ್ಯಾವುಗಳು ವಂಚಿತ ಆಗಿದ್ದಾವೆ ಅದನ್ನು ನಾವು ಪರಿಗಣಿಸಿ PW PRA ಆಫೀಸ್ ಮುತ್ತಿಗೆ ಹೋರಾಟಗಳನ್ನು ಮಾಡಿ ಅವರನ್ನು ನ್ಯಾಯ ಕೊಡಿಸುವಂಥ ಕೆಲಸಗಳಲ್ಲಿ ಭಾಳಷ್ಟು ಶ್ರಮೆಯಿಂದ ಮಾಡಿದ್ದೀವಿ. ಅದರ ಜೊತೆಗೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಒಂದು ಯೂತ್ ಅಧ್ಯಕ್ಷರಾಗಿ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದಿಂದ ತಾಂಡಗಳಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಜನರಿಗೆ ಮನವರಿಕೆಯನ್ನು ಮಾಡಿ ಅವರಿಗೆ ಒಂದು ಆ ಕಾರ್ಯಕ್ರಮದ ಬಗ್ಗೆ ಅವೇರ್ನೆಸ್ ಮೂಡಿಸಿ ತಾಂಡಗಳಿಗೆ, ವಿಶೇಷವಾಗಿ ಕೇವಲ ತಾಂಡಗಳಿಗೆ ಯಾವ ರೀತಿ ಒಂದು ಜನರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳ ಆಗುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡಿದ್ದೀವಿ? ಸರ್, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಒಂದು ಸ್ಕೀಮ್ ಬಂದಿತ್ತು, ICIC ಟ್ರೈನಿಂಗ್ ಸೆಂಟರ್ ಅಂತೇಳಿ. ICIC ಟ್ರೈನಿಂಗ್ ಸೆಂಟ್ರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 69 ತಾಂಡಾದಿಂದ ಸುಮಾರು ನಾನು 70ರಿಂದ 80 ಹುಡುಗರನ್ನು ಟ್ರೈನಿಂಗ್ ಕಳಿಸಿದ್ದೀನಿ. ನಮ್ಮ ಸರ್ಕಾರದಿಂದ ಮೂಲಭೂತ ಸೌಕರ್ಯ ನಮ್ಮ ICIC ಟ್ರೈನಿಂಗ್ ಮಾಡ್ತಿದ್ದಾರೆ. SSLC ಫೇಲ್ ಆದಂಥ ಮಕ್ಕಳನ್ನು ಕರ್ಕೊಂಡೋಗಿ ಅವರನ್ನು ಯಾವುದಪ್ಪ ಡ್ರೈವಿಂಗ್ ಸ್ಕೂಲಲ್ಲಿ ಆಗಬೇಕು, ಗ್ಯಾರೇಜ್ ಆಗಿರ್ಬೋದು, ಅಥವಾ ಮತ್ತೇನಪ್ಪ ಬಟ್ಟೆ ಅಂಗಡಿದಾಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ಅಥವಾ ಮತ್ತು ನಮ್ಮ ತಾಂಡಾದಲ್ಲಿ ವಸತಿಗಳು ಇದು ಮಾಡ್ತಾವಲ್ಲ ಸರ್, ವಸತಿ ಕೇಂದ್ರಗಳಲ್ಲಿ ನಮ್ಮ ಒಡವೆಗಳನ್ನು ನಾವೇ ತಯಾರಿಸುವಂಥದ್ದು ಒಂದು ಘಟಕಗಳನ್ನು ಮಾಡಿದ್ರು. ಎಲ್ಲಿ ಸರ್? ಬೀದರಲ್ಲಿ ಲಾಲ್ದರಿಯಲ್ಲಿ. ಅಲ್ಲಿನೂ ಕೂಡ ನಾನು ಒಂದು 15-20 ಜನ ನಮ್ಮ ತಾಂಡಾ ಜನರನ್ನು ಬಿಟ್ಟಿದ್ದೀನಿ. ಮತ್ತು ತದನಂತರ ICIC ಕಂಪನಿಯಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀನಿ. ಮತ್ತು ನಮ್ಮ 2 ವೀಲರ್ ಸ್ಕೀಮ್ ಅಂತ ಬಂದಿತ್ತು ಸರ್, ಇದರಲ್ಲಿ ನಮ್ಮ ತಾಂಡಾ ಅಭಿವೃದ್ಧಿ ನಿಗಮದ ಸರ್ಕಾರದ ಅಧಿವೇಶನ ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾರ್ಯಾರು 2 ವೀಲರ್ ಇರಿಸಿದ್ರು ಅವರನ್ನು ಸುಮಾರು ಒಂದು 50-60 2 ವೀಲರ್ಗಳನ್ನು ಕೊಡಿಸಿದ್ದೀನಿ. ಮತ್ತು ಸರ್ಕಾರದಿಂದ ಬಂದಿರುವಂಥ ನೇರ ಸಾಲ ಅಂತ ಬೋರ್ವೆಲ್ ಸರ್ ಸ್ಕೀಮ್ಗಳು, ಅವು ಆಲ್ಮೋಸ್ಟ್ ಪ್ರತಿಯೊಂದು ಮನೆಗೆ ಮುಟ್ಟಂಥ ಕೆಲಸ ಮಾಡಿದರೆ ಕೆಲವಲ್ಲಿ ಒಂದು 100%ಅಲ್ಲಿ
ಒಂದು 25% ಆದ್ರೂ ನನ್ನ ಪ್ರಯತ್ನ ಮಾಡಿ ಮಾಡಿಸೋಂಥ ಕೆಲಸ ಮಾಡಿದ್ದೀನಿ ಸರ್, ಆಗಿದ್ದಾವೆ. ಖಂಡಿತ. ಈಗ ಈ ರಾಜಕಾರಣದಲ್ಲಿ ಈಗ ಒಂದು ಸಿದ್ಧಾಂತದ ರಾಜಕಾರಣ ಆಗ್ತಾ ಇಲ್ಲ, ಮತ್ತೆ ಪಕ್ಷ ನಿಷ್ಠೆ ಅನ್ನೋದು ಈಗಿನ ರಾಜಕಾರಣದಲ್ಲಿ ಕಂಡು ಬರ್ತಾ ಇಲ್ಲ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಸರ್? ಸರ್, ಏನು ಹೇಳಬೇಕಾದ್ರೆ ಈಗಿನ ಸ್ಥಿತಿ ರಾಜಕಾರಣಿ ಅಂತಂದ್ರೆ ಬಹಳಷ್ಟು ಕೆಟ್ಬಿಟ್ಟಿದೆ. ಸಂವಿಧಾನಾತ್ಮಕವಾಗಿ ರಾಜಕಾರಣಿ ಆಗ್ತಾ ಇಲ್ಲ, ನಮ್ಮನ್ನು ಬಂದಿರುವಂಥ ಇದರಂತೂ ಆಗ್ತಾ ಇಲ್ಲ ಬಹಳಷ್ಟು ಹೇಳಬೇಕಾದ್ರೆ. ಆದರೆ ಅದರಲ್ಲಿ ಎಲ್ಲರೂ ಅಷ್ಟಂತಿಲ್ಲ, 100ಕ್ಕೆ 70% ಅಷ್ಟಿದ್ದಾರೆ, 25% ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂತೇಳಿ ನಮ್ಮನ್ನು ಮನಸ್ಸು ಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ ಸರ್. ಈಗ ತಮ್ಮನ್ನು ತಾವು ಸಂಘಟನಾತ್ಮಕವಾಗಿ ಮತ್ತೆ ಸಾಮಾಜಿಕವಾಗಿ ಮತ್ತೆ ಸಮಾಜದ ಮುಖಂಡರಾಗಿ ರಾಜಕೀಯ ನಾಯಕರಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಇದೆಲ್ಲ ತಮ್ಮೇಲೆ ಬರ್ತಾ ಇರ್ತದೆ. ತಮ್ಮ ಹೋರಾಟಗಳಿಂದ ಕೆಲವೊಬ್ಬರಿಗೆ ಸಂತೋಷ ಆಗ್ತದೆ, ಕೆಲವೊಬ್ಬರಿಗೆ ನೋವು ಕೂಡ ಆಗ್ತದೆ, ಕೆಲವೊಬ್ಬರಿಗೆ ಎದುರು ಕೂಡ ಆಗ್ಬೇಕಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ತಮ್ಮನ್ನು ತಾವು ಸ್ವಯಂಗೆ ಯಾವ ರೀತಿ ಕೆಲವೊಂದು ಬಾರಿ ಬೇಡಪ್ಪ ಈ ಸಂಘಟನೆ, ಬೇಡಪ್ಪ ಈ ರಾಜಕೀಯ ಅಂತ ಯಾವತ್ತಾದ್ರೂ ಅನ್ಸುತ್ತಾ ಸರ್ ತಮಗೆ? ಸುಮಾರು ಸರಿ ಅನ್ಸುತ್ತೆ ಸರ್. ಯಾವುದೋ ಒಂದು ವಿಷಯದಲ್ಲಿ ಒಬ್ಬರನ್ನು ನಾವು ಇದು ಅರ್ಥ ಮಾಡ್ಕೊಂಡು ಒಬ್ಬರನ್ನು ಸರಿಯಾಗಿ ಮಾಡ್ಕೊಂಡು ಅವ್ರಿಗೊಂದು ಬರುವಂಥ ಸೌಕರ್ಯ ನಾವು ಮಾಡೋಕ್ಕೆ ಒಂದು ತಾಂಡಕ್ಕೆ ಎಕ್ಸಾಂಪಲ್ ಮೊನ್ನೆ 3 ದಿವಸ ಹಿಂದೆ ಸರ್ ಸಿಡುಲು ಬಿಡುಲು ಬಂದ ಕೇಸಿ, ಒಂದು ಮಳೆಗಾಲ ಬಂದ ಕೇಸಿ ಒಂದು ತಾಂಡದಲ್ಲಿ ಘಟನೆ ಆಗಿತ್ತು ಸರ್. ಘಟನೆ ಏನಾಗಿತ್ತಪ್ಪ ಅಂತಂದರೆ, ಆ ತಾಂಡದಲ್ಲಿ ಸುಮಾರು ಒಂದು 2 ಹೆಣ್ಮಕ್ಕಳನ್ನು ಹಲ್ಲು ಬಿದ್ದಿತ್ತು, ಇದಾಗಿತ್ತು. ಮತ್ತು ಗಾಳಿ ಧೂಳಿ ಬಂದ ಕೇಸಿ ಎಲ್ಲ ಡಬ್ಬಿಗಳು ಇದಾಗಿದ್ವು, ಎತ್ತು ಆಡು ದನ ಕುರುಗಳು ಎಲ್ಲ ಸಾಯಿಸಿದ್ವು. ಆದರೆ ಅದೇ ತಾಂಡದ ಒಬ್ಬ ಪ್ರಭಾವಿ ಮುಖಂಡರು ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದರು. ಪೊಲೀಸ್ ಕಂಪ್ಲೇಂಟ್ ತನ ಮೆಟ್ಟಲೇ ಇದ್ದೀವಿ. ಏನಂತ ಕಂಪ್ಲೇಂಟ್ ಮಾಡಿದ್ರು ಅಂತಂದರೆ, ನಮ್ಮ ತಾಂಡದಲ್ಲಿ ಅಂಥ ಅನಾಹುತಗಳು ಏನೂ ಆಗಿಲ್ಲ, ಇವರು ಬಜಾರ ಸಮಾಜದ ಅಧ್ಯಕ್ಷರು ಇಲ್ಲಿ ಬಂದು ರಾಜಕೀಯ ಮಾಡ್ತಿದ್ದಾರೆ, ಇಲ್ಲಿ ಬಂದು ಅವರು ಎಲೆಕ್ಷನ್ ಪರವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಅವರು ಮುಂದಿನ ಫ್ಯೂಚರ್ಸ್ ಆಗಿ ನಮ್ಮ ತಾಂಡದಲ್ಲಿ ಬಂದು ಉಳಿಯುತ್ತಿದ್ದಾರೆ ಅಂತೇಳಿ ಆರೋಪಗಳು ಮಾಡಿ ನಮ್ಮ ಸಂಘದ ಮೇಲೆ ಅವರು ಕಂಪ್ಲೇಂಟ್ ಅರ್ಜಿ ಕೊಟ್ಟಿದ್ರು. ನಮ್ಮನ್ನು ಸಬ್ ಇನ್ಸ್ಪೆಕ್ಟರ್ ಕರೆದರು, ಏನ್ರಿ ಹಿಂಗಿದೆ ಅಂತಲೇ. ನಾವು ಮೂಲ ದಾಖಲಾತಿಗಳು ತೊಗೊಂಡು ವಿಲೇಜ್ ಅಕೌಂಟೆಂಟು, ತಹಸೀಲ್ದಾರರು, ಕಂದಾಯ ಆಯುಕ್ತರು, PDO ಅವರನ್ನು ಕರ್ಕೊಂಡು ಸ್ಟೇಷನ್ಗೆ ಹೋದ್ವಿ. ಹೋದ ನಂತರ ಅವ್ರು ಹೇಳಿದ್ದು, ಸರ್ ವೈಯಕ್ತಿಕ ಆರೋಪಕ್ಕೆ ಇವ್ರು ಹಿಂಗೆ ಮಾಡಿದ್ದಾರೆ. ಅಲ್ಲಿ ನಮಗೆ ನ್ಯಾಯ ಸಿಕ್ಕಿದ್ರೆ ಎಲ್ಲರ ತಾಂಡ ಜನರು ನಮ್ಮ ಪರವಾಗಿ ನಿಂತರು. ಅದು ನಮ್ಮ ಕಡೆ ವಿಡಿಯೋಸ್ನೂ ಇದ್ದಾವೆ ಸರ್, ಫೋಟೋಸ್ನೂ ಇದ್ದಾವೆ, ಪೇಪರ್ ಕಟ್ಟಿಂಗ್ಸ್ನೂ ಇದ್ದಾವೆ, ತಮಗೂ ನಾವು ತಲುಪ್ತೀನಿ. ಇಂಥವು ಬಹಳಷ್ಟು ಆಗಿದ್ದಾವೆ ಸರ್. ಇದು ಒಂದೇ ತಾಂಡದಲ್ಲಿ ಅಂತಿಲ್ಲ, ಇರ್ತಾರೆ ನಮ್ಮ ಸಮುದಾಯದವರೇ ಇರ್ತಾರೆ, ನಮ್ಮ ಅಣ್ತಂಬರೇ ಇರ್ತಾರೆ, ನಮ್ಮ ಆತ್ಮೀಯರೇ ಇರ್ತಾರೆ. ಆದರೆ ಹಿನ್ನೆಲೆಯಿಂದ ತುಳಿಯುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಅವರು ಎಷ್ಟು ನಮಗೆ ತುಳಿತಿರ್ತಾರೆ ಅಷ್ಟು ದೇವರನ್ನು ಅವರನ್ನು ಮತ್ತಷ್ಟು ನಾವು ಪಕ್ಕದಲ್ಲಿ ಕರ್ಕೊಂಡೇ ಹೋಗುವಂಥ ಕೆಲಸ ನಾವು ಮಾಡ್ತಿರ್ತೀವಿ. ಬಹಳ ಒಳ್ಳೆಯ ವಿಚಾರ ಹೇಳಿದ್ರಿ. ಈಗ ಸರ್, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ತಾವು ಆಕಾಂಕ್ಷಿಯಾಗಿದ್ರಿ, ಯರಗೋಳು ಕ್ಷೇತ್ರದಿಂದ ಪ್ರಬಲವಾಗಿ ಆಕಾಂಕ್ಷಿದ್ರಿ. ಆ ಯರಗೋಳು ಕ್ಷೇತ್ರದ ಬಗ್ಗೆ ಎಷ್ಟು ತಮಗೆ ಮಾಹಿತಿ ಇದೆ? ಅಲ್ಲಿ ಏನು ಒಂದು ರೈತರ ಸಮಸ್ಯೆಗಳೇನಿದೆ, ಆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಏನು ಕುಂದುಕೊರತೆಗಳಿದೆ, ಅದರ ಬಗ್ಗೆ ತಮ್ಮ ಗಮನಕ್ಕಿದೆ ಅಥವಾ ತಾವು ತಿಳ್ಕೊಂಡಿದ್ದೀರಿ? ಆ ಕ್ಷೇತ್ರದಲ್ಲಿ ಚಿರಪರಿಚಿತರಿದ್ದೀರಿ, ಹೇಗೆ ಸರ್? ಸರ್, ನಾನು ಹಿಂದಿನ ಚುನಾವಣೆ ಪರವಾಗಿ ನಾನು ಆ ಕ್ಷೇತ್ರವನ್ನು ಕಾಲಿಗೆ ಚಕ್ರವನ್ನು ತಿಳ್ಕೊಂಡು ಹಲವಷ್ಟು ಕ್ಷೇತ್ರವನ್ನು ನಾನು ವಿತರಣೆ ಮಾಡಿಸಿದ್ದೀನಿ. ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಚಿರಪತ್ರರಿದ್ದಾರೆ. ಕ್ಷೇತ್ರದಲ್ಲಿ ಏನೇನು ಮೂಲಭೂತ ಸೌಕರ್ಯ ಇದೆ, ಕ್ಷೇತ್ರದಲ್ಲಿ ಏನೇನು ಆಗಬೇಕು ಅದರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕರ್ಕೊಂಡೋಗಿ ಅವರನ್ನು ಮನವಿ ಕೂಡ ಕೊಟ್ಟಿದ್ದೀನಿ. ಆ ಕ್ಷೇತ್ರದ ಪರವಾಗಿ ಹೋರಾಟಗಳು ಕೂಡ ಮಾಡಿದ್ದೀನಿ. ಮತ್ತು ಆ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಏನಾದರೂ ಪಂಚಾಯಿತಿಗಳು 4 ಪಂಚಾಯಿತಿಗಳು ಬರ್ತಾರೆ, 4 ಪಂಚಾಯಿತಿಗಳು ವಿದ್ಯುತ್ ಕೊಟ್ಟಿದ್ದೀನಿ. ವಿದ್ಯುತ್ ಕೊಟ್ಟ ಅಲ್ಲಿಂಥ ಕ್ಷೇತ್ರದಿಂದ ವಿಶ್ವಾಸಕ್ಕೆ ತಗೊಂಡಂಥ ಕೆಲಸ ಮಾಡಿದ್ದೀನಿ ಸರ್. ನನಗೆ ಆ ಕ್ಷೇತ್ರ ಜನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ಒಂದು ಪ್ರಾಮಾಣಿಕ ನಂಬಿಕೆ ಇದೆ ಸರ್. ಈಗ ತಮ್ಮ ಒಂದು ಸಂಘಟನೆ ನಮ್ಮ ಕರುನಾಡನ್ನು ರಕ್ಷಣೆ ಮಾಡುವಂಥದ್ದು ಇದರ ಅರ್ಥ. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಯುವಕರ ಮೇಲೆ ಗಮನ ಕೊಟ್ಟು, ಏನು ಯುವಕರು ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಅವ್ರ ಮೇಲೆ ನಿಗಾ ವಹಿಸಿ ಅವರಿಗೆ ಮತ್ತೆ ಬಾಲ ಕಾರ್ಮಿಕರು ಅವರಿಗೆ ಮರಳಿ ಶಿಕ್ಷಣಕ್ಕೆ ತರುವಂಥದ್ದು, ಈ ರೀತಿ ಒಂದು ವಿಶೇಷ ಒಂದು ಯೋಜನೆಗಳು ತಮ್ಮ ಸಂಘಟನೆಯಿಂದ ನಡೀತಾ ಇರ್ತದ? ಸರ್, ನಾನು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ನವೆಂಬರ್ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀನಿ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆದವ್ರಿಗೆ ಕರಿತೀನಿ,
ಮತ್ತೇನಪ್ಪ ಬಾಲ ಕಾರ್ಮಿಕರ ಇಲಾಖೆಗಳನ್ನು ಕರಿತೀನಿ, ಅವ್ರ ಬಗ್ಗೆ ನಾನು ತಿಳಿಸಿ ಮತ್ತು ಜಡ್ಜಸ್ ಅವಗಳನ್ನು ಕರೆಸಿ ಪ್ರತಿಯೊಂದು ಇದು ಒಂದು ಹೋಬಳಿಯಲ್ಲಿ ನಮ್ಮ ತಾಂಡಗಳ ಜನರಲ್ಲಿ ವಿವಾದಗಳು ಭಾಳ ನಡೀತಿರ್ತವೆ ಮತ್ತು ಸಣ್ಣ ಸಣ್ಣ ಮಕ್ಕಳನ್ನು ಜೀತಗಾಳನ್ನು ಹಿಡ್ಕೊಂಡು ಭಾಳಷ್ಟು ನಡೀತಿರ್ತವೆ. ಅವಷ್ಟು ಎಲ್ಲಾನು ತಡೆ ಹಿಡಿಯುವಂಥ ಪ್ರಯತ್ನದಲ್ಲಿ ನಾವು ಭಾಳಷ್ಟು ತಡೆ ಹಿಡಿದಿದ್ದೀವಿ ಸರ್, ನಮ್ಮ ಸಂಘಟನೆಯಿಂದ ಮತ್ತು ಸಮಾಜದ ಕಡೆಯಿಂದ. ಆಲ್ಮೋಸ್ಟು 18 ವರ್ಷ ಆದ ನಂತರ 21 ವರ್ಷ ಆದಮೇಲೆ ಹುಡುಗರು ಮದುವೆ ಮಾಡಿಸ್ಬೇಕು, 18 ವರ್ಷ ಹುಡುಗಿ ಮಾಡಿಸ್ಬೇಕು. ಮತ್ತೇನಪ್ಪ 4-5 ವರ್ಷ 7-8 ವರ್ಷ ಹುಡುಗರನ್ನು ಯಾವುದೋ ಜೀತಪದ ಪದ್ಧತಿಯಲ್ಲಿ ಇಟ್ಕೋಬಾರದು ಅಂಥೇಳಿ ಅದರ ಬಗ್ಗೆ ನಾವು ಭಾಳಷ್ಟು ಅವೇರ್ನೆಸ್ ಮಾಡಿದ್ದೀವಿ ತಾಂಡಾದಲ್ಲಿ ಮತ್ತು ಊರುಗಳಲ್ಲಿ. ಸರ್, ಇನ್ನೊಂದು ಮಹತ್ವದ ವಿಚಾರ ತಮಗೆ ಕೇಳೋದಾದ್ರೆ, ಇದು ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಆಲ್ ಇಂಡಿಯಾ ಬಂಜಾರ ಸೇವಾದ ಒಂದು ಯೂತ್ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿದ್ದೀವಿ. ಈ ಬಂಜಾರ ಸಮಾಜ ಅನ್ನೋದ್ರಲ್ಲಿ ಈ ವರದಕ್ಷಿಣೆ ಪಿಡುಗು ಏನಿದೆ ಅದನ್ನ ಒಂದು ತೊರೆದು ಹಾಕಲು ಅಥವಾ ಅದರಿಂದ ಏನಾದರೂ ಒಂದು ಬದಲಾವಣೆ ತರಲು ಸಮಾಜದಲ್ಲಿ, ಮತ್ತೆ ಜನರು ಮೂಢನಂಬಿಕೆಗಳ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾರೆ. ಇದನ್ನು ಕೂಡ ಸಮಾಜ ಅದರಿಂದ ಮುಕ್ತವಾಗಬೇಕು, ಸಮಾಜದಲ್ಲಿ ಶಿಕ್ಷಣ ಬರಬೇಕು, ಶಿಕ್ಷಣ ಕ್ರಾಂತಿ ಆಗಬೇಕು, ಪ್ರತಿಯೊಬ್ಬರು ಕೂಡ ತಮ್ಮ ಕಾಲಿನ ಮೇಲೆ ನಿಂತುಕೊಳ್ಳುವಂಥ ಶಕ್ತಿಯುತರ ಆಗಬೇಕು. ಈ ನಿಟ್ಟಿನಲ್ಲಿ ವಿಶೇಷ ಒಂದು ಚಿಂತನೆಗಳು ಮಾಡಿದ್ದೀರಾ ಸರ್? ಸರ್, ಅದಕ್ಕೆ ನಾವು ಇದರ ಬಗ್ಗೆನೂ ನಾನು ಆಲ್ಮೋಸ್ಟು ಜೈತಿತ್ವ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡಿದ್ದೀನಿ. ಭಾಯಾಗಡಲ್ಲಿ ಸೂರುಗಂಡ ಕೊಪ್ಪದಲ್ಲಿ ಅದರ ಬಗ್ಗೆನೂ ಮಾತಾಡಿದ್ದೀನಿ. ನಮ್ಮ ರಾಜ್ಯಗಳ ಹಿರಿಯ ಮುಖಂಡರುಗಳು ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀನಿ. ವರದಕ್ಷಿಣೆ ತಾಂಡಗಳಲ್ಲಿ ಭಾಳಷ್ಟು ನಡೆದಿದ್ದೆ. ಅದರ ಬಗ್ಗೆ ತಡೆ ಇಷ್ಟಂತೆ ನಾವು ಒಂದು ನಿರ್ಣಯ ಮಾಡಿ ಪ್ರತಿಯೊಂದು ರಾಜ್ಯದಂತ 3000 ಚಿಲ್ಲರ್ ತಾಂಡಗಳದಾವೆ. ಪ್ರತಿಯೊಂದು ತಾಂಡಾಗೆ ಒಂದು ಯೋಗವನ್ನು ತಗೊಂಡೋಗಿ ಅಷ್ಟೇ ನಾಯಕರು ಕಾರ್ಬಾರಿ ಡಾವ್ ಅಂತ ಇರ್ತಾರೆ ಮತ್ತು ಹಿರಿಯರು ಮೆಂಬರ್ಗಳು ಪಂಚಾಯತಿ ಇರ್ತಾರೆ. ಅವರೆಲ್ಲ ಕೂಡಿಸಿ ಒಂದು ಪದ್ಧತಿ ಪ್ರಕಾರ ತಾಂಡಾದಲ್ಲಿ ಇಷ್ಟೇ ವರದಕ್ಷಿಣೆ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡಬೇಕು, ಒಬ್ರು ಮಕ್ಕಳಿದ್ದನು ಅಷ್ಟೇ 10 ಮಕ್ಕಳಿದ್ದನು ಅಷ್ಟೇ ಮಾಡೋಂಥ ಪ್ರಯತ್ನದಲ್ಲಿ ಮಾಡ್ಬೇಕಂತೇಳಿ ನಾನು ರಾಜ್ಯ ಮುಖಂಡರುಗಳು ನಮ್ಮ ಸಮಾಜದ ರುದ್ರಪಲಮಾಣಿ ಸರ್ ಅವ್ರ ಬಗ್ಗೆನೂ ಅದರ ಬಗ್ಗೆನೂ ನಾನು ಗಮನಕ್ಕೆ ತಂದಿದ್ದೀನಿ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಪಮ್ಮಾರ್ ಸರ್ ಅವ್ರ ಗಮನಕ್ಕೂ ತಂದಿದ್ದೀನಿ. ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮವರೇ ಇದ್ದಾರೆ, ಅವ್ರ ಗಮನಕ್ಕೂ ಇದೆ. ಜಿಲ್ಲಾಧಿಕಾರಿಗಳು ವಾರದಲ್ಲಿ 1-2 ಸಲ ತಾಂಡಗಳಿಗೆ ವಿಸಿಟ್ ಕೊಡ್ತಾರೆ, ಊರುಗಳಲ್ಲಿ ವಿಸಿಟ್ ಕೊಡ್ತಾರೆ. ಆಲ್ಮೋಸ್ಟ್ ವರದಕ್ಷಿಣೆ ಭಾಳಷ್ಟು ನಡೆದಿದೆ ನಮ್ಮ ಜಿಲ್ಲೆಯಲ್ಲಿ. ಅದಷ್ಟು ಮುಕ್ತಾಯ ಮಾಡೋಂಥ ಕೆಲಸ ಆಗಬೇಕು. ಅದರ ಜೊತೆಯಲ್ಲಿ ತಾವು ಕೈ ಜೋಡಿಸ್ತಿದ್ರೆ ಅದು ನಮ್ಮ ಭಾಳ ಸಂತೋಷದ ವಿಷಯ ಇದೆ. ಇದು ಭಾಳ ದೊಡ್ಡ ಮಹತ್ವದ ಪ್ರಶ್ನೆ ಇದಪ್ಪ ಅಂತಂದ್ರೆ ವರದಕ್ಷಿಣೆ. ಖಂಡಿತ ಸರ್. ಈಗ ರಾಜಕೀಯವಾಗಿ ವಿಶೇಷವಾಗಿ ಪಕ್ಷದ ಬಗ್ಗೆ ಕೇಳೋದಾದ್ರೆ, ಮಾನ್ಯ ನರೇಂದ್ರ ಮೋದಿಯವರು ವಿಶ್ವ ನಾಯಕರು ಮತ್ತೆ 3ನೇ ಬಾರಿ ಒಂದು ಈ ದೇಶದ ಪ್ರಧಾನಿಯಾಗಿ ಹೊರಹೊಮ್ಮಿದ್ದಾರೆ. ಈಗ ಈ ಒಂದು ಅವಧಿಯಲ್ಲಿ ಈ ದೇಶವನ್ನ ಸಂಪೂರ್ಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಮತ್ತೆ ಅನೇಕ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಅವಧಿಯಲ್ಲಿ ಆಗತ್ತೆ ಅಂತ ಒಂದು ಹೇಳಿ ಪಕ್ಷದ ಒಂದು ಪದಾಧಿಕಾರಿಯಾಗಿ ತಮಗೆ ಅನಿಸುತ್ತಾ? ಇಲ್ಲ, 100ಕ್ಕೆ 100 ಸತ್ಯ. ಪ್ರಾಮಾಣಿಕವಾಗಿ ನರೇಂದ್ರ ಮೋದಿ ಸಾಹೇಬರು ನಮ್ಮನ್ನು ಇಡೀ ವಿಶ್ವವನ್ನೇ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಮಾಡ್ತಾರೆ ಅಂತೇಳಿ ನಾವು ನಂಬಿದ್ದೀವಿ. ಮತ್ತೇನಪ್ಪ ಅಂತಂದರೆ 2 ವರ್ಷ ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಮತ್ತು ವಿಶೇಷ ಹೇಳಬೇಕಾದ್ರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಭಾಳಷ್ಟು ಸ್ಕೀಮ್ಗಳು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಕಡೇಚೂರು ಬಾಡ್ಯಾಳಲ್ಲಿ 3,000 ಎಕರೆ ಜಮೀನನ್ನು ಕೈಗಾರಿಕಾ ಫ್ಯಾಕ್ಟರಿಗಳು ಕೊಟ್ಟಿದ್ದಾರೆ. ಸೂರತ್ ಟು ಚೆನ್ನೈ ಹೈವೇ ನ್ಯಾಷನಲ್ ಹೈವೇಗಳನ್ನು ಮಾಡಿಸಿದ್ದಾರೆ. ಮತ್ತೆಷ್ಟಪ್ಪ ಅಂತಂದರೆ ಆಲ್ಮೋಸ್ಟು ಇನ್ನೂ ಒಂದು 7-8 ಮತ್ತು ಇಲ್ಲಿ ಹಿಮ್ಸ್ ಹಾಸ್ಪಿಟಲ್ ಅಂತೇಳಿ ಮೆಡಿಕಲ್ ಸ್ಟೋರ್ ಕೊಟ್ಟಿದ್ದಾರೆ. ಅವರು ಕೊಡುಗೆಗಳು ಭಾಳಷ್ಟು ಇದ್ದಾವೆ. ಮತ್ತಷ್ಟು ಮುಂದಿನ ದಿನಗಳಲ್ಲಿ ಭಾಳಷ್ಟು ಮಾಡ್ತಾರೆ ಅಂಥೇಳಿ ನರೇಂದ್ರ ಮೋದಿ ಸಾಹೇಬರು ಮತ್ತಷ್ಟು ಪ್ರಯತ್ನವಾಗಿ ಮಾಡ್ತಾರೆ ಅಂತೇಳಿ ನಾನು ನಂಬ್ತಿದ್ದೆ. ಸರ್, ಈಗ ಭಾರತೀಯ ಜನತಾ ಪಾರ್ಟಿಯ ಒಂದು ಪದಾಧಿಕಾರಿಯಾಗಿ ಕೋಶಾಧ್ಯಕ್ಷರಾಗಿ ಎಸ್ ಸಿ ಮೋರ್ಚಾದು ಪಕ್ಷ ಸಂಘಟನೆಯನ್ನ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ಇಲ್ಲಿಯವರೆಗೆ ಮಾಡಿದ್ದೀರಿ? ಸರ್, ನಾವು ಸ್ಥಳೀಯ ಚುನಾವಣೆಗಳಲ್ಲಿ ಭಾಳಷ್ಟು ಪ್ರಬಲವಾಗಿ ಕೆಲಸ ಮಾಡಿದ್ದೀವಿ. ನಮ್ಮನ್ನು ಕೊಟ್ಟಂಥ ರಾಜ್ಯದ ಮುಖಂಡರುಗಳು, ಜಿಲ್ಲೆಯ ಮುಖಂಡರುಗಳು ಜವಾಬ್ದಾರಿ ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಸಮಯ ತಕ್ಕಂತೆ ಕೆಲಸ ಮಾಡಿದ್ದೀವಿ. ಮತ್ತು ಅವರನ್ನು ಯಾರ್ಯಾರು ವೋಟರ್ಸ್ ಮನೆಗಳಲ್ಲಿ ಯಾವ್ಯಾವ ಥರನೂ ಮುಟ್ಟಿಸ್ಬೇಕು, ಅವರನ್ನು ಏನೇನು ಯಾವ ಥರ ಅವರಿಗೆ ಪರಿಗಣಿಸಿ ಮಾಡಿ BJP ಪಕ್ಷಕ್ಕೆ ಮತ ನೀಡುವಂಥಲ್ಲಿ ಯಶಸ್ವಿಗಳನ್ನಾಗಿದ್ದೀವಿ. ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದು ಜಿಲ್ಲಾ ಮುಖಂಡರಿಗೂ ಗೊತ್ತಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂಥೇಳಿ ಅವರನ್ನು ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಂತ ನಾನು ನಂಬ್ತೀನಿ ಸರ್. ನಾನು ಕೊನೆಯದಾಗಿ ತಮಗೆ ಒಂದು ಪ್ರಶ್ನೆಯನ್ನು ಕೇಳೋದು ಸರ್. ಈಗ ಯರಗೋಳು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಮುಂಬರುವ ದಿನಗಳಲ್ಲಿ ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿ ಆಕಾಂಕ್ಷಿಯಾಗಿದ್ದೀರಿ. ಅದರಲ್ಲಿ ಪಕ್ಷ ತಮ್ಮನ್ನೇ ಟಿಕೆಟ್ ಯಾಕೆ ಕೊಡಬೇಕು, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ತಾವು ಹೇಳಲು ಇಷ್ಟಪಡ್ತೀವಿ?
ಸರ್, ನಮ್ಮನ್ನ ಟಿಕೆಟ್ ಪಕ್ಷ ಇದಕ್ಕೆ ಕೊಡ್ಬೇಕಪ್ಪ ಅಂತಂದ್ರೆ ನಾನು 8-9 ವರ್ಷದಿಂದ ಪಕ್ಷದ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ಪಕ್ಷದಲ್ಲಿ ವಿವಿಧ ಜವಾಬ್ದಾರಿ ಕೆಲಸ ಮಾಡಿದ್ದೀನಿ. ಸ್ಲಮ್ ಮೋರ್ಚಾದಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತೇನಪ್ಪ ಬೂತ್ ಮಟ್ಟದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ, SC ಮೋರ್ಚಾದಲ್ಲಿ ಕೆಲಸ ಮಾಡಿದ್ದೀನಿ. ಪಕ್ಷದ ಸಂಘಟನೆಯಲ್ಲಿ ನಾನು ಮುಂಚೂಣಿಯಲ್ಲಿ ಇದ್ದು ಪಕ್ಷದ ಹೋರಾಟಗಳಲ್ಲಿ ಸರ್ಕಾರದ BJP ಸರ್ಕಾರದಲ್ಲಿ ನಾನು ಲಾಸ್ಟ್ ಟೈಮು ನನ್ನ ತಾಂಡಾಭಿವೃದ್ಧಿ ನಿಗಮದ ನಾಮಿನೇಟ್ ನಿರ್ದೇಶಕನು ಕೇಳಿದ್ದೆ. ಅದಕ್ಕೆ ಅವರು ನಮ್ಮನ್ನು ತಿರಸ್ಕರಿಸಿದ್ದಾರೆ. ಆದರೆ ನನಗೆ ಏನಪ್ಪ ಅಂತಂದರೆ ನಾನು ರಾಜಕೀಯವಾಗಿ ನಮ್ಮಂಥ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಮುದಾಯದಲ್ಲಿ ನಾನು ಒಬ್ಬ ಸಾಮಾನ್ಯ ಯುವಕನಾಗಿ ಸಾಮಾನ್ಯ ಒಂದು ಕುಟುಂಬದಿಂದ ಬಂದಿದ್ದೀನಿ. ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರೆ ನಾನು ಪ್ರಾಮಾಣಿಕವಾಗಿ ಅದು ನಿಭಾಯಿಸಿ ನನ್ನನ್ನು ಜನ ಗೆಲ್ಲಿಸ್ತಾರೆ ಅಂತೇಳಿ ನಾನು ಆತ್ಮವಿಶ್ವಾಸ ಇದೆ ಸರ್. ಖಂಡಿತ ಸರ್, ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಹಾಗೂ ಸಾಮಾಜಿಕ ಸಂಘಟನಾತ್ಮಕ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ನಮ್ಮ ಕರುನಾಡು ರಕ್ಷಣಾ ವೇದಿಕೆಯಿಂದ ಕನ್ನಡದ ರಕ್ಷಣೆ ಆಗಲಿ ಅಂತ ಹೇಳಿ ಕೂಡ ತಮಗೆ ಶುಭವನ್ನ ಹಾರಿಸಿ, ಅದರ ಜೊತೆಗೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದಿಂದ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳು ತಮ್ಮ ಕಡೆಯಿಂದ ಆಗಲಿ ಅಂತ ಹೇಳಿ ತಮಗೆ ಶುಭವನ್ನ ಹಾರಿಸಿ, ರಾಜಕೀಯವಾಗಿ ಕೂಡ ತಮ್ಮ ಭವಿಷ್ಯ ಉಜ್ವಲ ಭವಿಷ್ಯವಾಗಲಿ, ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಸಿಗುವಂತ ನ್ಯಾಯ ಕೊಡುವಂತ ಕೆಲಸ ತಮ್ಮ ಕಡೆಯಿಂದ ಆಗಲಿ ಅಂತ ಹೇಳಿ ತಮಗೆ ಈ ಸಂದರ್ಭದಲ್ಲಿ ಶುಭವನ್ನ ಹಾರಿಸಿ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸರ್. ನಮಸ್ತೆ. ಧನ್ಯವಾದಗಳು ಸರ್. ಅನಿಲ್ ಜಾಧವ್ ಸರ್ ಅವರಿಗೆ ಹೃದಯಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೀನಿ. ನಮ್ಮಂತ ಯುವಕರಿಗೆ ಒಂದು ವೇದಿಕೆ ತಲುಪಿಸಿಕೊಡುವಂತ ಕೆಲಸ ಮಾಡ್ತಾ ಇದ್ರಿ. ಇಲ್ಲಿ ನಾನು ಒಬ್ಬ ಹಳ್ಳಿಯಿಂದ ಬಂದು ಇವರಿಗೆ ತಾವು ಒಂದು ವೇದಿಕೆ ಇಡೀ ರಾಜ್ಯದ ಯುವಕರಿಗೆ ಇದೇ ತರ ಮಾರ್ಗದರ್ಶನಾಗಿ ಒಗ್ಗೂಡಿಸಿ ಅವರನ್ನು ರಾಜಕೀಯವಾಗಿ ಬೆಳೆಯಲಿಕ್ಕೆ ಪರಿಣಾಮ ಮಾಡಿದಂತ ಬಂದಿರೋಂಥದ್ದಕ್ಕೆ ನಾನು ಬಹಳ ಸಂತೋಷ ಆಯಿತು ಸರ್. ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಸೇವಾಲಾಲ್, ಜೈ ಭೀಮ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕರುನಾಡು ರಕ್ಷಣಾ ವೇದಿಕೆ ಮಾನ್ಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಯೂತ್ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ಜಿಲ್ಲಾ ಕೋಶಾಧ್ಯಕ್ಷರು ಯಾದಗಿರಿ ಹಾಗೂ ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆ ಯರಗೋಳು ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ನಿರಂತರ ಈ ಭಾಗದಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು, ಜನಪ್ರಿಯ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ರವಿ ರಾಠೋಡ್ ಇವರ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.